ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಸೋರುತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳುವರಿಲ್ಲ. ಕಾಳಕತ್ತಲೆಯೊಳಗ ನಾನು ಮೇಲಕ್ಕೇರಿ ಹೋಗಲಾರೆ. ಮರುಕು ತೊಲೆಯು ಹರುಕು ಜಂತಿ, ಕೊರೆದು ಸರಿದು ಕೀಲಸಡಲಿ. ಹರಕ ಚಪ್ಪರ ಜಯರಗುಂಡಿ, ಮರೆದು ನಾನು ಮುಚ್ಚಲಾರದೆ. ಸೋರುತಿಹುದು ಮನೆಯ ಮಾಳಿಗೆ, ಕರಕಿ ಕಸವು ಹುಲ್ಲು ಹತ್ತಿ. ದುರಿತ ಭವದ ಇರುವಿ ಮುತ್ತಿ, ಜಲದ ಬರದಿ ತಿಳಿಯ ಮಣ್ಣು ಒಳಗ ಹೊರಗ ಏಕವಾಗಿ. ಸೋರುತಿಹುದು ಮನೆಯ ಮಾಳಿಗೆ, ಕಾಂತೆ ಕೇಳೆ ಕರುಣದಿಂದ. ಬಂತು ಕಾಣೆ ಹುಬ್ಬಿ ಮಳೆಯು, ಈಗ ಶಿಶುನಾಳ ಗ್ರಾಮಕ್ಕ ಮೇಘರಾಜ ಇಳಿದ ಮೇಲೆ. ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಅಂಥೇಳಿ ಕರ್ನಾಟಕದ ಶ್ರೇಷ್ಠವಾದ ಸಂತರು ಸಂತ ಶಿಶುನಾಳ ಶರೀಫರು ಎಂತಹ ಪುಣ್ಯಾತ್ಮರು ಅಂತ. ಅದೆಂತಹ ಜ್ಞಾನ ಅವರಲ್ಲಿ ತುಂಬಿತ್ತು. ಆ ಜ್ಞಾನವನ್ನು ಹಳ್ಳಿಯ ಸೊಗಡಿನೊಳಗ ತತ್ವದ ಪದಗಳ ರೂಪದಿಂದ ಅದೆಷ್ಟು ಸುಂದರವಾಗಿ ವ್ಯಾಖ್ಯಾನಿಸಿ ಬರೆದ್ರಂತ. ಇವರ ಒಂದೊಂದು ತತ್ವದ ಪದಗಳನ್ನು ಬಿಚ್ಚಿ ನೋಡ್ಕೋತ ಹೋದ್ರೆ ವೇದ, ಉಪನಿಷತ್ತು, ಆಗಮ ಎಲ್ಲ ತತ್ವಗಳು ಸಹಿತ ಇದರೊಳಗೆ ಒಳಗೊಂಡ ಬಿಟ್ಟಿರ್ತಾವೆ. ಸರಳವಾಗಿ ಕನ್ನಡದೊಳಗೆ ತಿಳಿಯುವ ಹಂಗೆ ಎಷ್ಟು ಸುಂದರವಾಗಿ ಬರೆದ್ರಂತ. ಶ್ರಾವಣ ಮಾಸದ 2ನೆಯ ದಿನ ಇವತ್ತು, ಪವಿತ್ರವಾದ ಶ್ರಾವಣ. ಶ್ರವಣ ಹೋಗಿ ಶ್ರಾವಣ ಆಗ್ಯದಷ್ಟ. ಶ್ರವಣ, ಕೀರ್ತನ, ಸ್ಮರಣ, ಅರ್ಚನಾ, ವಂದನ, ಪಾದಸೇವನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ ಅನ್ನುವಂತಹ ನವವಿಧವಾದ ಭಕ್ತಿಗಳನ್ನು ಹೇಳ್ತಾರೆ. ಆ ಪರಮಾತ್ಮನನ್ನು ಹೋಗಿ ಮುಟ್ಲಿಕ್ಕಿರುವಂತಹ 9 ಥರದ ಭಕ್ತಿಗಳಲ್ಲಿ 1ನೆಯ ಭಕ್ತಿಯನ್ನು ಶ್ರವಣ. ಪರಮಾತ್ಮನನ್ನು ಹೋಗಿ ಮುಟ್ಟೋದು ಅಂದರೆ ನಿನ್ನನ್ನು ನೀ ತಿಳ್ಕೊಳ್ಳೋದು. ಪರಮಾತ್ಮ ಎಲ್ಲಿ ನಿನ್ನ ಬಿಟ್ಟು ಬೇರೆ ಇಲ್ಲ, ನಿನ್ನೊಳಗನ ಅದಾನ, ನೀನೇ ಪರಮಾತ್ಮದಿ. ಅದನ್ನು ನೀ ದೃಢ ಮಾಡ್ಕೋಬೇಕಾದ್ರೆ ಈ 9 ವಿಧವಾದಂಥ ಭಕ್ತಿಗಳನ್ನು ಮಾಡಬೇಕು. ಅದರೊಳಗೆ ಶ್ರವಣ ಬಹಳ ಶ್ರೇಷ್ಠ. ಶ್ರವಣಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಮಹಾತ್ಮರು ಒಂದು ಪ್ರವಚನದೊಳಗೆ ಹೇಳೋದನ್ನು ಕೇಳಿದ್ದೆ. ವ್ಯಾಸ ಮಹರ್ಷಿಗಳು ಆನಂದದಿಂದ ಕುಳಿತಾಗ ಒಬ್ಬ ಪುಣ್ಯಾತ್ಮರು ಬಂದು ಅವರನ್ನು ಕೇಳ್ತಾರೆ. ಕೃತಯುಗ, ತ್ರೈತಾಯುಗ, ದ್ವಾಪಾರಯುಗ ಮತ್ತು ಕಲಿಯುಗ, ಈ 4 ಯುಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಯುಗ ಯಾವುದು ಅಂತ ಅವರನ್ನು ಕೇಳ್ತಾರೆ. ಆವಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಕಲಿಯುಗನ ಅತ್ಯಂತ ಶ್ರೇಷ್ಠ ಅಂತ ಹೇಳಿಬಿಡ್ತಾರೆ. ವಿಚಿತ್ರ ಆಗ್ತೈತಿ ಎಲ್ಲರಿಗೂ. ಪಾಪ, ಅನ್ಯಾಯ, ಅನೀತಿ, ವಂಚನೆ, ಮೋಸ ಇಂಥವುಗಳಿಂದ ಕೂಡಿದಂಥ ಕಲಿಯುಗ ಹೆಂಗೆ ಶ್ರೇಷ್ಠ ಅಂತ ಕೇಳ್ತಾರವ್ರು. ಆವಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಕೃತಯುಗದೊಳಗೆ ದೇವಾನುದೇವತೆಗಳು ಸಹಿತ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ತಮ್ಮ ದೇಹವನ್ನು ದಂಡಿಸಿದರು. ತಮ್ಮ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ಒಗೆದರು. ಎಷ್ಟೋ ಸಾವಿರ ವರ್ಷಗಳನ್ನು ತಪಸ್ಸು ಮಾಡಿದರು. ಆವಾಗ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತೈತಿ. ತ್ರೈತಾಯುಗದೊಳಗೆ ಕಠೋರವಾದಂತಹ ತಪಸ್ಸನ್ನು ಆಚರಿಸಬೇಕಾಗಿತ್ತು. ಆವಾಗ ಆತ್ಮ ಸಾಕ್ಷಾತ್ಕಾರ ಸಾವಿರಾರು ವರ್ಷ ತಪಸ್ಸು ಮಾಡಬೇಕಾಗಿತ್ತು.
ದ್ವಾಪಾರ ಯುಗದಲ್ಲಿ ಅನುಷ್ಠಾನಾದಿ ವೃದ್ಧಗಳನ್ನು ಮಾಡಬೇಕಾಗಿತ್ತು. ಅದು ನೂರಾರು ವರ್ಷಗಳ ಗಂಟಲೆ. ಆದರೆ ಕಲಿಯುಗದೊಳಗೆ ಮಾತ್ರ ಕೇವಲ ಒಂದು ಕ್ಷಣ ಸತ್ಸಂಗವನ್ನು, ಸತ್ಶಾಸ್ತ್ರ ಶ್ರವಣವನ್ನು ಮಾಡಿದರೆ ಆತ್ಮ ಸಾಕ್ಷಾತ್ಕಾರ ಆಗ್ತೈತಿ. ಅದಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಕಲಿಯುಗ ಅಂತ ಅವ್ರು ಹೇಳಿದ್ರಂತೆ. ಹಾಗಾಗಿ ಈ ಶ್ರಾವಣ ಮಾಸ ಬಹಳ ಶ್ರೇಷ್ಠವಾದದ್ದು. ಆದಷ್ಟು ಶ್ರವಣವನ್ನು ಮಾಡೋದು, ಅದನ್ನು ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು, ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಒಂದು ದಾರಿ. ಸಂತ ಶಿಶುನಾಳ ಶರೀಫರು ಎಷ್ಟು ಚಂದ ಹೇಳಿದ್ರಂದರೆ, ನಮ್ಮ ಜೀವನವನ್ನು ಒಂದು ಸೋರುತ್ತಿರುವಂಥ ಮನೆಗೆ ಹೋಲಿಸಿದ್ರು ನೋಡ್ರಿ. ಮುರುಕು ತೊಲಿ ಅದಾವ, ಹುಳುಕು ಜಂತಿ ಅದಾವು, ಎಲ್ಲ ಕೀಲುಗಳ ಸಡ್ಲಾಗಿದ್ದಾವ, ಹರ್ಕ್ ಚಪ್ರಾಗೈತಿ, ಜೇರು ಗುಂಡಿ ಗಟ್ಟ್ಯಾವ, ಕರಕಿ ಹುಲ್ಲ ಕಸ ಹುಟ್ಟೈತಿ, ಒಳಗೆ ಹೊರಗೆ ಒಂದಾಗಿ ಕ್ಯಾರ ಏನಾಗಕತ್ತೈತಿ ಅಂದ್ರೆ ಸೋರಾಕತ್ತೈತಿ. ಮತ್ತು ಇರುವಿ ಮುತ್ತಿ ಬಿಟ್ಟಿದ್ದಾವೆ. ಇದೆಲ್ಲವೂ ನಮ್ಮ ಜೀವನವನ್ನು ಉದ್ದೇಶಿಸಿನೇ ಹೇಳಿದಾರೆ ಅವರು. ಯಾಕೆ ಸೊರಾಕತ್ತೈತಿಪ್ಪ ಅಂದ್ರೆ ಅಜ್ಞಾನದ ಒಂದು ತೊಂದರೆಗಳು ಭಾಳದಾವೆ ನಮ್ಮ ಜೀವನದೊಳಗೆ. ನಮಗೆ ಪೂರ್ಣ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಪ್ರಯತ್ನ ಇಲ್ಲ, ಸಾಧನೆ ಇಲ್ಲ. ಸುಮ್ಮನೆ ಹಂಗೆ ನಾವು ಮಾತಾಡಕತ್ತೀವಷ್ಟೆ. ಅದಕ್ಕೆ ಇದು ಸೋರಾಕತ್ತೈತಿ. ಆದರೆ ನನ್ನ ಹಣೆಯ ಒಳಗೆ ಈ ಒಂದು ಪುಣ್ಯದ ಹುಬ್ಬಿ ಎನ್ನುವಂತಹ ಮಳೆ ಬಂತು. ಅದಕ್ಕಾಗಿ ಶಿಶುನಾಳಧೀಶನಿಗೆ ನಾ ಶರಣಾದೆ, ನಾ ಗಟ್ಟಿಯಾಗ್ತೀನಿ ಅಂತ ಅವ್ರು ಹೇಳ್ತಾರೆ. ಹಂಗೆ ಸಂತ ಶಿಶುನಾಳ ಶರೀಫರು ಬಹಳ ಸುಂದರವಾಗಿ ನಮ್ಮ ಈ ಒಂದು ದೇಹವನ್ನು, ನಮ್ಮ ಒಂದು ಜೀವನವನ್ನು, ನಮ್ಮ ಒಂದು ಜನ್ಮಗಳನ್ನು ಕುರಿತು ಬಹಳ ವಿಶೇಷವಾಗಿ ಬೋಧನೆಯನ್ನು ಮಾಡ್ಕೋತ ಬಂದಂತಹ ಪುಣ್ಯಾತ್ಮರು, ಅಂಥ ಅವತಾರಿ ಪುರುಷರು ನಮ್ಮ ದೇಶದಲ್ಲಿ ಹುಟ್ಟಿದ್ರಂದ್ಮೇಲೆ ನಾವು ಎಂಥ ಪುಣ್ಯಾತ್ಮರಿರ್ಬಹುದಂತ. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಸುಂದರವಾದಂಥ ಸಿದ್ಧಾರೂಢರ ಕುರಿತಾದ ಜೀವನ ಚರಿತ್ರ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಈ ಒಂದು ಪುಸ್ತಕವನ್ನು ಬರೆದರು. ಅದರೊಳಗೆ ಬಹಳ ವಿಶೇಷವಾಗಿ ಆನಂದದಾಯಕವಾಗಿ ದಾರಿ ದಾಟೈತಿ. ಇವತ್ತಿಗಾಗಲೇ ನಾವು 19ನೇ ಭಾಗವನ್ನು ನೋಡೋದು. ಸಿದ್ಧಾರೂಢಪ್ಪನ ಕೀರ್ತಿ ಹಬ್ಬಿತ್ತು ಎಲ್ಲ ಕಡೆ. ಹುಬ್ಬಳ್ಳಿ ಅಂದ ಕೂಡಲೇ ಎಲ್ಲರಿಗೂ ಸಿದ್ಧಾರೂಢ ಅಂತ ನೆನಪಾಕ್ಕಿತ್ತು. ಆ ಸಮಯದೊಳಗೆ ಸಿದ್ಧಾರೂಢರನ್ನು ಭೇಟಿ ಆಗಲಿಕ್ಕೆ ಸಂತ ಶಿಶುನಾಳ ಶರೀಫರು ಹುಬ್ಬಳ್ಳಿಗೆ ಬಂದಂಥ ವಿಷಯವನ್ನು ಇಲ್ಲಿ ಹೇಳ್ತಾರವರು. ಸಿದ್ಧಾರೂಢ ಮಹಾಸ್ವಾಮಿಗಳ ಹೆಸರು ನಾಡಿನ 4 ದಿಕ್ಕಿನಲ್ಲಿಯೂ ಕೇಳಿಬರುತ್ತಿತ್ತು. ಅವರ ಪ್ರವಚನವನ್ನು ಕೇಳಲು, ಅವರ ದರ್ಶನ ಮಾಡಿಕೊಳ್ಳಲು ಭಕ್ತರು ದೂರ ದೂರದಿಂದ ಬರುತ್ತಿದ್ದರು. ಶಿಶುನಾಳದ ಶಿಷ್ಯರು ಸಿದ್ಧಾರೂಢರ ದರ್ಶನಕ್ಕೆ ಹೊರಟರು. ಶರೀಫರನ್ನು ಜೊತೆಗೆ ಬರಲು ಭಿನ್ನವಿಸಿಕೊಂಡರು. ಶರೀಫರು ಹುಬ್ಬಳ್ಳಿಗೆ ಬಂದರು. ದೊಡ್ಡವರ ಹತ್ತಿರ ಹೋಗುವಾಗ ದಗ್ಧ ಹಸ್ತದಿಂದ ಹೋಗಬಾರದು. ಜೋಡ ತೆಂಗಿನಕಾಯಿಗಳನ್ನು ತರಲು ಶರೀಫರು ಶಿಷ್ಯರಿಗೆ ಹೇಳಿದರು. ತಾವು ಸಿದ್ಧಾರೂಢರ ಮಠಕ್ಕೆ ನಡೆದರು. ಆಗ ಸಿದ್ಧಾರೂಢ ಸ್ವಾಮಿಗಳು ಕೋಣೆಯ ಎದುರಿನ ಹೂದೋಟದಲ್ಲಿ ಸಿದ್ಧಾರೂಢರ ಒಬ್ಬ ಶಿಷ್ಯನು ಅವರ ಪೂಜೆಗೆ ಹೂಗಳನ್ನು ಹರಿದುಕೊಳ್ಳುತ್ತಿದ್ದನು. ಶರೀಫರು ಆ ಹೂತೋಟದೊಳಗೆ ನೇರವಾಗಿ ಹೋದರು ಅಂಥೇಳಿ ವಿಷಯವನ್ನು ಪ್ರಸ್ತಾಪ ಮಾಡ್ಕೋತ ಹೋಗ್ತಾರೆ. ಶಿಶುನಾಳದೊಳಗಿರುವಂತಹ ಸಿದ್ಧಾರೂಢರ ಕೆಲವು ಜನ ಶಿಷ್ಯರು ಹುಬ್ಬಳ್ಳಿಗೆ ಹೊಂಟು ನಿಂತಿರ್ತಾರೆ.
ಶರೀಫ್ ಸಾಹೇಬರಿಗೆ ಹೇಳ್ತಾರೆ, ನೀವು ನಡ್ರಿ ಹೋಗೋಣ ಅಂತೇಳಿ. ಆವಾಗ ಶರೀಫ್ ಸಾಹೇಬರು ತಮ್ಮ ಶಿಷ್ಯರನ್ನು ಕರ್ಕೊಂಡು ಸಿದ್ಧಾರೂಢರ ಶಿಷ್ಯರ ಜೊತೆಗೆ ಹುಬ್ಬಳ್ಳಿಗೆ ಹೊಂಟ ನಿಲ್ತಾರೆ. ಮಹಾತ್ಮರ ದರ್ಶನಕ್ಕೆ ಹೋಗುವಾಗ ಖಾಲಿ ಕೈಲಿ ಹೋಗಬಾರ್ದಪ್ಪ ಅಂಥೇಳಿ ಈ 2 ತೆಂಗಿನಕಾಯಿಗಳನ್ನು ತರಿಸಿಕೊಂಡು ಶರೀಫರು ಹೋಗ್ತಾರೆ. ಆವಾಗ ಸಿದ್ಧಾರೂಢಪ್ಪಗಳು ಹೂ ತೋಟದ ಮುಂಭಾಗದೊಳಗೆ ಒಂದು ಕೋಣೆ, ಆ ಕೋಣೆ ಒಳಗೆ ಕುಂತಿದ್ರು. ಆ ಹೂ ತೋಟದೊಳಗೆ ಸಿದ್ಧಾರೂಢರೊಬ್ಬ ಶಿಷ್ಯ ಪೂಜೆಗೆ ಅಂತ ಹೇಳ್ತಾರೆ ಹೂ ಹರಿಯಾಕತ್ತಿದ್ದ. ಅದ ಸಮಯದೊಳಗೆ ಶಿಶುನಾಳ ಶರೀಫರು ಅದ ಹೂ ತೋಟಕ್ಕನ ಹೋಗಿ 7-8 ಹೂ ಹರಿದು ಅವನು ವಾಸನೆ ನೋಡೋದು, ಮೂಸು ನೋಡಿ ಅವನು ಬಿಸಾಡಿ ಒಗೆದು ಬಿಡೋದು. ಸಿದ್ಧಾರೂಢರ ಶಿಷ್ಯ ಗುರುತಿಸಿದ, ಇವರು ಶರೀಫ್ ಸಾಹೇಬರನ್ನು ಅಂತ ಹೇಳ್ತಾರೆ. ಮತ್ತು ಅವ್ರ ಹಂತಕ್ಕೆ ಬಂದ ಹೇಳಿದ, ಶರೀಫ್ ಸಾಹೇಬರಂಥ ಅವರ ಕವಿಗಳು, ಆತ್ಮಜ್ಞಾನಿಗಳು, ಸೌಂದರ್ಯದ ಆರಾಧಕರು, ಸತ್ಯದ ಉಪಾಸಕರು ಹೂಗಳನ್ನು ಈ ರೀತಿ ಹರಿದು ಮೂಸಿ ನೋಡಿ ಬಿಸಾಡ್ತಾರಲ್ಪ ಇವರು ಅಂತ ಹೇಳ್ಕ್ಯಾರ. ಅವ್ರ ಹಂತಕ್ಕೆ ಬಂದ ಶರೀಫ್ ಸಾಹೇಬ್ರ, ಇದೇನ್ರಿ ನೀವು ಮಾಡುತ್ತಿರ್ಬೋದು? ಹೂ ಹರಿತೀರಿ, ಮೂಸು ನೋಡಿ ನೆಲಕ್ಕೆ ಚೆಲ್ತೀರಿ. ಶಿವನ ಸೊಬೆಗೆ ಶರೀರ ಧರಿಸಿ ಹೂವಾಗಿ ನೆಲದಲ್ಲಿ ಅರಳುತ್ತೈತೆ ಅಂಥೇಳಿ ನೀವ ಹಿಂದೆ ಹೇಳಿದ್ದನ್ನು ಕೇಳಿದ್ದೇನೆ. ಶಿವನ ಸೌಂದರ್ಯದ ಪ್ರತೀಕ ಎನ್ನುವಂತಹ ಈ ಹೂಗಳು ಸಿದ್ಧಾರೂಢರಿಗೆ ಪೂಜೆಗೆ ಬೇಕಾಗಿದ್ದವು. ಭಗವಂತನ ಸುರಚನಾ ಚಾತುರ್ಯವನ್ನು ಪ್ರಕಟಗೊಳಿಸುವಂಥ ಈ ಹೂವನ್ನು ನೀವು ತಿಳಿದವರು ಹಿಂಗೆ ನಿಷ್ಕಾರಣವಾಗಿ ಹರಿದು ಬಿಸಾಕಬೇಕೇನ್ರಿ ಅಂತ ಕೇಳಿದ. ಸಿದ್ಧಾರೂಢರ ಪೂಜೆಗೆ ಈ ಹೂಗಳು ಬೇಕಾಕ್ಕವು ಅಂತ ಮತ್ತು ಶಿಷ್ಯ ಹೇಳಿದ. ಆವಾಗ ಶರೀಫ್ ಸಾಹೇಬರು ನಕ್ಕು ಏನಂತಾರಂದ್ರೆ, 3 ಮೀರಿ 6 ಏರಿ ಆರೂಢರೆಂದೆನಿಸಿದ ಸಿದ್ಧಾರೂಢರಿಗೂ ಪ್ರಖ್ಯಾತಿವೆತ್ತ ನಿಮ್ಮಂತಹ ಶಿಷ್ಯರಿಗೂ ಈ ಹೂವಿನ ಮೇಲಿನ ಇಷ್ಟೊಂದು ಮೋಹವಿರಬೇಕಾದ್ರೆ ಪ್ರಾಪಂಚಿಕರಾದ ನಮ್ಮಂಥವರಿಗೆ ಈ ಸಂಸಾರದ ಮ್ಯಾಲೆ ಇನ್ನೆಷ್ಟು ಮೋಹ ಇರಬಾರ್ದು. ಅಲ್ಲದ ಪ್ರಪಂಚದೊಳಗೆ ಮೆರೆಯುವ ಭೋಗ ದ್ರವ್ಯಗಳೆಲ್ಲವೂ ಭೋಗಿಗಳ ಭೋಗಕ್ಕೆಂದನ ಭಗವಂತ ಸೃಷ್ಟಿ ಮಾಡಿದಾನೆ ಅಂತ ಶರೀಫರು ಹೇಳಿ ಮತ್ತೆ ಹೇಳ್ತಾರೆ. ತ್ಯಾಗಿಗಳಾದಂಥ ಸಿದ್ಧಾರೂಢರಿಗೆ ಮತ್ತು ಅವರ ಶಿಷ್ಯರಾದಂಥ ನಿಮಗೆ ಇಷ್ಟ ಮೋಹ ಇರಬಾರದು ಅಂತಂತಾರವ್ರು. ಆವಾಗ ಅದನ್ನು ದೂರ ನಿಂತು ಕೇಳುತ್ತಿರುವಂತಹ ಸಿದ್ಧಾರೂಢರು ಅಲ್ಲಿ ಬರ್ತಾರೆ. ಬಂದ ಶರೀಫ್ ಸಾಹೇಬ್ರ ಬರ್ರಿ ಬರಬೇಕು ಅಂತಂದರು. ಅವ್ರನ್ನ ಕರ್ಕೊಂಡು ಒಳಗೆ ಹೊಕ್ಕಾರ. ಪ್ರವಚನ ಆರಂಭ ಆಯಿತು. ಸಿದ್ಧಾರೂಢರ ಪ್ರವಚನ. ಶರೀಫ್ ಸಾಹೇಬ್ರೂ ಅಲ್ಲೇ ಕುಳಿತರು. ಶರೀಫ್ ಸಾಹೇಬರು ಹೂ ಹರಿದ ಮೂಸು ನೋಡಿ ಚೆಲ್ಲಿದಂತಹ ವಿಷಯವನ್ನು ಶಾಸ್ತ್ರಕ್ಕಾಗಿ ಇಟ್ಕೊಂಡ್ರಲ್ಲಿ. ಸಿದ್ಧಾರೂಢರು ಹೇಳ್ತಾರೆ, ಶರೀಫ, ಸಗುಣಾದೀಶ್ವರನು ಕಲ್ಪಿತನೋ, ಆ ಪರಮಾತ್ಮನು ಸೃಷ್ಟಿಗೆ ಮೆರೆಯುವ ಈ ಭೂಮಂಡಲೆಲ್ಲವೂ ಕಲ್ಪಿತವು. ಇದರಲ್ಲಿರುವ ಸ್ಥಾವರ ಜಂಗಮ ಎಲ್ಲವೂ ಕಲ್ಪಿತವು. ಇಲ್ಲಿ ಹುಟ್ಟುವ ಮಹಿಮರೂ ಕೂಡ ಕಲ್ಪಿತರೇ ಆಗಿರುವರು. ನಿಮಗೆ ಹೂ ಹರಿಯಬೇಡ ಎಂದು ಹೇಳಿದ ಪುರುಷನೂ ಕಲ್ಪಿತನು. ಬೀಸಾಕಿದ ಹೂ ಕಲ್ಪಿತವು. ಹೂ ಹರಿದ ನೀವು ಕಲ್ಪಿತರು. ಇವೆಲ್ಲ ಮನದ ಮೊನೆಯಲ್ಲಿ ಮೂಡಿ ಮರೆಯಾಗುವಂತಹ ಕಲ್ಪನೆಯ ಮನೋಧರ್ಮ. ಆದರೆ ನಾನು ಅಸಂಗನು, ಸಾಕ್ಷಿ ಚೇತನನು ಎಂದು ಸಿದ್ಧಾರೂಢರು ಹೇಳ್ತಾರಲ್ಲಿ. ನಾ ಮಾತ್ರ ಸಾಕ್ಷಿ ಚೇತನನಿದ್ದೇನಪ್ಪ ಅಂತ ಹೇಳ್ತಾರೆ. ನಾ ಅಂದರೆ ಶರೀರ ಅಲ್ಲ, ಆತ್ಮ. ನನಗೆ ಮೋಹವೂ ಇಲ್ಲ, ಮಾಯನೂ ಇಲ್ಲ. ನಿಶೂನ್ಯ ನಿಷ್ಕಳಂಕ ಪರಬ್ರಹ್ಮ ಸ್ವರೂಪನ ನಾ ಅದೀನಿ.
ನನಗೆ ಎದರ ಮೇಲೂ ಆಸೆ ಇಲ್ಲ. ಪರಮತ್ಯಾಗಿ ಎಂದು ಜನರಿಂದ ಕರೆಸಿಕೊಳ್ಳುವಂಥ ನಿಮಗೆ ಹೂಗಳನ್ನು ಹರಿಬೇಕು, ಅವುಗಳನ್ನು ಮೂಷಿಸಿ ಬೀಸಾಡಬೇಕಂತೇಳಿಕರ ಆಸೆ ಹುಟ್ಟಿ ನಿಜವಾದ ಮೋಹಿ ನೀನ ಆಗಿ ನನಗೆ ಮೋಹಿ ಅಂತೀಯಲ್ಲಪ್ಪ ಶರೀಫ ಅಂತ ಸಿದ್ಧಾರೂಢರಂತಾರ. ಆವಾಗ ಸಿದ್ಧಾರೂಢರ ಮಾತನ್ನು ಕೇಳಿ ಮುಗುಳ್ನಕ್ಕು ಶರೀಫ್ ಸಾಹೇಬರು ಹೇಳ್ತಾರೆ, ಸ್ವಾಮಿ ತಾವು ಅಸಂಗರು, ಸಾಕ್ಷಿ ಚೇತನರು, ನಿಶೂನ್ಯ ನಿಷ್ಕಲಂಕ ಪರಬ್ರಹ್ಮ ಸ್ವರೂಪಗಳಾದಂಥ ತಾವು ಮೋಹಮಾಯಿ ತುಂಬಿದ ಈ ಭವದಲ್ಲಿ ಹೇಗೆ ಸುಖ ಪಡುತ್ತೀರಿ ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಆವಾಗ ಸಿದ್ಧಾರೂಢ ಸ್ವಾಮಿಗಳು ಶರೀಫ್ ಸಾಹೇಬರಿಗೆ ವಿಶೇಷವಾದಂಥ ತತ್ವಬೋಧನೆಯನ್ನು ಮಾಡಿ ಅವರು ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗೂ ಸಹಿತ ವಿಶೇಷವಾಗಿ ಉತ್ತರವನ್ನು ನೀಡ್ತಾರೆ ನೋಡ್ರಿ. ಆವಾಗ ಆರೂಢ ಈರೂಢ ಆರೂಢ ಯಾವಲಿ ಅಂಥೇಳಿಕಾರ ಸಿದ್ಧಾರೂಢರನ್ನ ಕುರಿತಾದಂಥ ಸುಂದರವಾದಂಥ ಒಂದು ತತ್ವದ ಪದವನ್ನು ಸಂತ ಶಿಶುನಾಳ ಶರೀಫರು ಅಲ್ಲೇ ಕಟ್ಟಿ ಹಾಡ್ತಾರೆ ನೋಡ್ರಿ. ಮತ್ತು ಶರೀಫರ ಆಶು ಕವಿತ್ವಕ್ಕೆ ಮೆಚ್ಚಿದ ಸಿದ್ಧಾರೂಢ ಮಹಾಸ್ವಾಮಿಗಳು ಶರೀಫರಿಗೆ ಪ್ರಾಸಾದಿಕ ಸುಕವಿಯೇ ಇರುವೆ ಅಂಥೇಳಿಕಾರ ಅವರನ್ನು ಹರಿಸ್ತಾರೆ. ವರಕವಿತ್ವವುಳ್ಳ ಆತ್ಮಜ್ಞಾನಿ ಶರೀಫರನ್ನು ಸಿದ್ಧರು ಮನಸಾರೆ ಶ್ಲಾಘಿಸಿದರು ಅಂತ ಹೇಳ್ತಾರೆ. ಸಿದ್ಧಾರೂಢರಂತಹ ಸಿದ್ಧಮೂರ್ತಿಗಳು ಕೊಂಡಾಡಿದ್ದರಿಂದ ಆನಂದಮೂರ್ತಿಗಳಾದ ಶರೀಫರಿಗೆ ಆನಂದವಾಯಿತಂತ. ಅಲ್ಲಿಗೆ ಹೂವಿನ ವಿಷಯವನ್ನು ಮುಗಿಸಿ ಸಂಪೂರ್ಣವಾದಂಥ ಪ್ರವಚನವನ್ನು ವಿರಾಮ ಮಾಡ್ತಾರೆ. ಪ್ರವಚನ ಮುಗಿದ ನಂತರ ಎಲ್ಲ ಭಕ್ತರು ಹಣ್ಣು ಕಾಯಿ ತಂದಿದ್ದರು. ಸಿದ್ಧಾರೂಢರ ಕಡೆಯಿಂದ ಎಲ್ಲರೂ ಆಶೀರ್ವದಿಸಿಕೊಂಡು ಹೋಗ್ತಿದ್ರು. ಸಿದ್ಧಾರೂಢರು ಎಲ್ಲ ಭಕ್ತರಿಗೂ ಸಹಿತ ಆಶೀರ್ವಾದ ಕಾಯಿಗಳನ್ನು ಮುಟ್ಟಿ ಆಶೀರ್ವದಿಸಿಕೊಡ್ತಿದ್ರು. ಅದನ್ನು ನೋಡಿ ಸಂತ ಶಿಶುನಾಳ ಶರೀಫರು ತಾವು ತಂದಂಥ 2 ತೆಂಗಿನಕಾಯಿಗಳನ್ನು ಸಿದ್ಧಾರೂಢರ ಕೆಳಗೆ ಕೊಟ್ಟು ನನಗೂ ಆಶೀರ್ವಾದ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಆವಾಗ ಸಿದ್ಧಾರೂಢರು ಇನ್ನೇನು ಆಶೀರ್ವಾದ ಮಾಡಿ ಕೊಡಬೇಕು ಅಷ್ಟರೊಳಗೆ ತಡೀರಿ ಅಂತಾರೆ ಶರೀಫ್ ಸಾಹೇಬರು. ನನಗೆ ಇಂಥ ಆಶೀರ್ವಾದ ಬೇಡ. ಕುಂದುವ ತನುವೆಂಬ ಈ ಕಾಯ ಮೇಲೆ ನೀವು ಆಶೀರ್ವಾದದ ಅಭಯ ಹಸ್ತವನ್ನಿಟ್ಟರೆ ಒಳ ಹೊರಗಿನ ಕಲ್ಮಶಗಳು ತಟ್ಟನೆ ಕಳೆದು ಒಳಗೆ ಜಗ್ಗನೆ ದೇವ ಬೆಳಕೆ ಬೀಳಬೇಕು. ಈ ರೀತಿಯಾಗಿ ಆಗುತ್ತಾ ಐತಿ ಅನ್ನೋದು ಸಾಧ್ಯ ಇದ್ರೆ ನನಗೆ ಅಂಥ ಆಶೀರ್ವಾದವನ್ನು ಕೊಡಬೇಕು ಅಂತ ಹೇಳ್ತಾರವರು. ಆವಾಗ ಈ ಕಾಯಿ ಒಳಗೆ ನೀರು ಕೊಬ್ಬರಿ ಇರದಂಗೆ ತೋರಿ ಬರೀ ಬುರುಡಿಯನ್ನು ದಯಪಾಲಿಸಬೇಕು ಅಂತ ನೀ ಹೇಳಕತ್ತಿ ಶರೀಫ. ಆದರೆ ಇಂಥ ಕಾರ್ಯವನ್ನು ಜಾದೂಗಾರರು ಇಂದ್ರಜಾಲಕರು ಮಾಡ್ತಾರಪ್ಪ. ಚತುರರಾದಂಥ ಸುಜ್ಞಾನಿಗಳು ಸಂತರು ಇಂಥ ಕಾರ್ಯವನ್ನು ಮಾಡುವುದಿಲ್ಲ. ಅದಿರಲಿ ಬಿಡು. ಆದರೆ ನೀವು ಹೇಳ್ತೀರಿ ಅಂದಮೇಲೆ ಇದನ್ನು ನಾನು ಆಶೀರ್ವದಿಸಬೇಕು ಅಂಥೇಳಿ ಆ ಕಾಯಿಗಳನ್ನು ಒಂದು ಕಾಯನ್ನು ಆಶೀರ್ವಾದ ಮಾಡಿ ಶರೀಫರ ಕೈಯೊಳಗೆ ಕೊಡ್ತಾರೆ. ಮತ್ತೆ ಹೇಳ್ತಾರೆ ಏನಂದ್ರೆ, ನಿಮ್ಮ ಪರತರ ಸದನ ಗುರು ಗೋವಿಂದ ಸ್ವಾಮಿಗಳಿಗೆ ಒದಗಿರುವ ಘನತರ ದೇವಿ ಪ್ರಸಾದದ ಬಲವಂ ಹರುಷದಿಂ ಪ್ರಕಟಿಸಲು ನೀನೇ ಪರಮ ಯೋಗ್ಯನು ಅಂಥೇಳಿ ಸಿದ್ಧಾರೂಢರು ಹೇಳಿ ಆ ಕಾರ್ಯವನ್ನು ಮಾಡಿ ತೋರಿಸಪ್ಪ ಅಂತೇಳಿ ಶರೀಫರ ಕೈಯಾಗಿ ಕೊಡ್ತಾರೆ. ಶರೀಫ ಸಾಹೇಬರು ಎದ್ದು ನಿಂತು ಒಂದು ತೆಂಗಿನಕಾಯಿಯನ್ನು ತೊಗೊಂಡು ಸಿದ್ಧಾರೂಢರ ಕೈಯೊಳಗಿಂದ ಅದನ್ನು ಬಲವಾಗಿ ಅಳಿಗಾಡಿಸ್ತಾರೆ. ಅಳಿಗಾಡಿಸಿದಾಗ ಅಲ್ಲಿ ಕುಂತಂಥ ಜನರಿಗೆಲ್ಲ ಅದರೊಳಗಿನ ನೀರು ಅಲ್ಲಾಡೋ ಶಬ್ದ ಕೇಳಿಸ್ತೈತಿ. ಆಮೇಲೆ ಮತ್ತು ಗುರು ಗೋವಿಂದ ಗುರುನಾಥ ಗೋವಿಂದ ಅಂಥೇಳಿ ಆ ತೆಂಗಿನಕಾಯಿಗೆ ಹಣಿ ಹಚ್ಚಿ ಅದನ್ನು ಒಡಿತಾರೆ. ಒಡೆದ ಕೂಡಲೇ
ಆ ಕಾಯಿ ಒಳಗೆ ಕೊಬ್ಬರಿನೂ ಇಲ್ಲ, ನೀರೂ ಇಲ್ಲ, ಬರೀ ಕಾಯಾಗಿರ್ತೈತಿ. ಧರೆಗೆ ಪೊಡೆಯಲ್ ಬರೀ ಬರುಡಿ ಚೂರುಗಳು ಬಿದ್ದವು ಅಂತ ಹೇಳ್ತಾರೆ. ಆವಾಗ ಎಲ್ಲರಿಗೂ ಆಶ್ಚರ್ಯ ಆಕತಿ. ಆಮೇಲೆ ಮತ್ತೊಂದು ಕಾಯಿಯನ್ನು ಸಿದ್ಧಾರೂಢರು ಆಶೀರ್ವದಿಸಿ ಶರೀಫ್ ಸಾಹೇಬ್ರ ಕೈಯಾಗ ಕೊಡ್ತಾರೆ. ಅದನ್ನು ಸಹಿತ ಶರೀಫ್ ಸಾಹೇಬ್ರು ಏನು ಮಾಡ್ತಾರಂದ್ರೆ, ಗುರುನಾಥ ಗೋವಿಂದ ಅಂತೇಳಿಕಾರ ಜನರು ಎದುರಿಗಿನ ಆಕಾಶದ ಅಂಗಳಕ್ಕೆ ಅದನ್ನು ಮ್ಯಾಲೆ ತೂರು ಬಿಡ್ತಾರೆ. ಬಟ್ಟ ಬಯಲಿನೊಳಗೆ ಮ್ಯಾಲೆ ಕಾಯಿ ಹಾರ್ತತಿ. ಹೋಗು ಹೋಗು ಅಂತ ಹೇಳ್ಕಾರ ಅಂದ್ಬಿಡ್ತಾರೆ. ಆ ಕಾಯಿ ಒಂದು ಕ್ಷಣಕ್ಕೆ ಮಾಯಾಗಿ ಹೋಗಿಬಿಡ್ತೈತಿ. ಶರೀಫ್ ಸಾಹೇಬರು ತೋರಿದಂಥ ಎಚ್ಚರಿಯನ್ನು, ಅಗಾಧವಾದಂಥ ಪವಾಡವನ್ನು ನೋಡಿ ವಿಸ್ಮಿತರಾದರು ಎಲ್ಲರೂ. ಅದರೊಳಗಿದ್ದಂಥ ಒಬ್ಬ ಭಕ್ತ ಎದ್ದು ನಿಂತು ಸಿದ್ಧಾರೂಢರನ್ನು ಕೇಳ್ತಾನೆ, ಬುದ್ಧಿ, ಶರೀಫರು ಗೈದಂಥ 2 ಲೀಲೆಗಳ ಅಂತರಾರ್ಥಗಳನ್ನು ಪಾಮರರಾದ ನಮಗೆ ತಿಳಿಸಬೇಕು, ಮಾರ್ಗದರ್ಶನ ಮಾಡಬೇಕು ಅಂತ ಕೇಳಿಕೊಳ್ತಾನೆ. ಆವಾಗ ಸಿದ್ಧಾರೂಢ ಪೋಲ್ ಹೇಳ್ತಾರೆ, ಕಾಯಿ ಎಂಬುದು ಚಂದಮಾದಿ ದೇಹವಪ್ಪುದು, ಮಂದವಂ ಮಮಕಾರಗಳ್ತಾವ್ ನೀರು ಕೊಬ್ಬರಿಯವು. ಅಂದ್ರೆ ಸುಂದರವಾದಂಥ ಈ ಶರೀರ ಐತಲ್ಲ, ಈ ಶರೀರನ ಕಾಯಿದ್ದಂಗೆ, ಮೋಹ ಮತ್ತು ಮಮಕಾರನ ಕೊಬ್ಬರಿ ಮತ್ತು ನೀರಿದ್ದಂಗೆ. ಸಹಜ ಸಾಧು ಎನಿಸಿದವನು ದೇಹವೆಂಬ ಕಾಯಿಯೊಳಗಿನ ಮೋಹ ಮತ್ತು ಮಮಕಾರಗಳನ್ನು ಕಳ್ಕೊಳ್ತಾನೆ. ಯಾವಾಗ ಸದ್ಗುರುವಿನ ಒಂದು ಬ್ರಹ್ಮಾನಂದದ ಉಸಿರು, ಬ್ರಹ್ಮಜ್ಞಾನದ ಉಸಿರು ಈ ಕಾಯಿಗೆ ಬಡಿತೈತಿ, ಒಳಗಿದ್ದಂಥ ಮೋಹ ಮತ್ತು ಮಾಯೆಗಳು ಹೋಗಿ ಕೇವಲ ಕಣ್ಣಿಗೆ ಕಾಣಿಸುವಂಥ ಈ ಶರೀರ ಮಾತ್ರ ಉಳಿತೈತಿ. ಆದರೆ ಶರೀರದೊಳಗೆ ಮೋಹ ಮಮಕಾರಗಳು ಉಳಿಯುವುದಿಲ್ಲ. ಅದಕ್ಕೆ ಆ ಬ್ರಹ್ಮಜ್ಞಾನಿ ಮೂಸು ನೋಡಿ, ಆ ಒಂದು ಮೂಸು ನೋಡಿ ಅಂದರೆ ತನ್ನ ಒಂದು ಬೋಧನೆಯನ್ನು ಮಾಡಿ ಒಳಗಿದ್ದಂಥ ಮೋಹ ಮತ್ತು ಮಮಕಾರಗಳನ್ನು ಕಳೆದ ಕೇವಲ ಕಣ್ಣಿಗೆ ಕಾಣಿಸುವ ದೇಹವನ್ನು ಮಾತ್ರ ಉಳಿತಾನ. ಅಹಂಕಾರ ಮಮಕಾರಗಳು ಇಲ್ಲದಂಗೆ ಅಕ್ಕವ, ಮೋಹ ಮಾಯೆ ಅಳಿದು ಪರಿಶುದ್ಧನಾಗತಾನ ಅಂತ ಹೇಳ್ತಾರೆ. ಮತ್ತು ಎರಡನೆಯ ಒಂದು ಕಾಯಿಯ ಒಂದು ತಾತ್ಪರ್ಯ ಏನಪ್ಪ ಅಂತಂದ್ರೆ, ಸುಂದರವಾದಂಥ ಸದೃಢವಾದಂತಹ ಈ ಒಂದು ದೇಹ ಅಶಾಶ್ವತವಾದಂಥದ್ದು. ಒಂದಿಲ್ಲ ಒಂದು ದಿವಸ ಇದು ಸ್ಮಶಾನದಲ್ಲಿ ಸುಟ್ಟ ಬೂದಿ ಆಗತೈತಿ, ಇಲ್ಲ ಕೊಳೆತ ಮಣ್ಣಾಗತೈತಿ. ಅಂದಮೇಲೆ ಇದು ಸಂಸಾರಿಯ ದೇಹನೇ ಇರಲಿ ಅಥವಾ ಆತ್ಮಜ್ಞಾನಿಯ ದೇಹನೇ ಇರಲಿ, ಒಂದಿಲ್ಲ ಒಂದು ದಿವಸ ಇದು ಇಲ್ಲದಂಗೆ ಆಕ್ಕತಿ. ಅದಕ್ಕೆ ಮೊದಲೂ ಇದ್ದಿದ್ದಿಲ್ಲ ಮತ್ತು ಆಮೇಲೂ ಇರುವುದಿಲ್ಲ, ನಡು ಮಧ್ಯದೊಳಗನ ಇದ್ದಂಗನ ತೋರಿ ಮರಿಯಾಗುವಂಥ ಈ ದೇಹ ಅಶಾಶ್ವತ ಐತಿ ಅಂತ ಹೇಳೋದನ್ನು ಎರಡನೆಯ ಕಾಯಿಯ ಒಂದು ತಾತ್ಪರ್ಯ ಅಂಥೇಳಿ ಸಿದ್ಧಾರೂಢರು ಹೇಳ್ತಾರೆ. ಮತ್ತೊಂದು, ಈ ಒಂದು ದೇಹವನ್ನು ಮೆಚ್ಚಬೇಡ, ಇದು ಯಾವಾಗ ನಿನ್ನನ್ನು ತ್ವರಿತೈತಿ ಗೊತ್ತಿಲ್ಲ. ಅದಕ್ಕಾಗಿ ನೀ ಏನು ಮಾಡು ಅಂತಂದ್ರೆ, ಸದ್ಗುರುವಿನ ಬೋಧನೆಯನ್ನು ಕೇಳಿ ಶ್ರವಣ ಮಾಡಿ ಅಹಂಕಾರ ಮಮಕಾರ ಮೋಹ ಮಾಯೆಗಳನ್ನು ಕಳ್ಕೊಂಡು ಪರಿಶುದ್ಧನಾಗು. ನೀನು ತೊಟ್ಟಿರುವಂಥ, ನೀನು ಧರಿಸಿರುವಂಥ ಈ ದೇಹ ಅಶಾಶ್ವತ ಐತಿ, ಒಂದಿಲ್ಲ ಒಂದು ದಿವಸ ಇದು ಇಲ್ಲದಂಗೆ ಅಕ್ಕತಿ. ಇದನ್ನು ನೆನಪಿಟ್ನಾಗಿಟ್ಕೊಂಡು ನಿನ್ನ ಜೀವನವನ್ನು ನೀ ಸಾಗಿಸು ಅಂತ ಹೇಳಿಕಾರ ಸಿದ್ಧಾರೂಢರು ಶರೀಫ ಸಾಹೇಬರ 2 ಪವಾಡಗಳ ಅರ್ಥವನ್ನು ಅಲ್ಲಿ ತಿಳಿಸಿ ಹೇಳ್ತಾರೆ. ಅದನ್ನೆಲ್ಲವನ್ನು ಕೇಳಿದಂತಹ ಭಕ್ತರು ಜೈ ಜೈಕಾರವನ್ನು ಮಾಡ್ತಾರೆ. ಇಂತಹ ಸದ್ಗುರು ಸಿದ್ಧಾರೂಢರನ್ನು, ಇಂತಹ ಸದ್ಗುರು ಸಂತ ಶಿಶುನಾಳ ಶರೀಫರನ್ನು ಪಡೆದಂಥ ನಾವು ಧನ್ಯರು ಧನ್ಯರು ಅಂತ ಹೇಳಿಕಾರ ಜೈ ಜೈಕಾರವನ್ನು ಮಾಡ್ತಾರೆ.